ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಕೃತಿ ಚೌರ್ಯದ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ನಟ ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಅವರ ಪರಂಭಾ ಸ್ಟುಡಿಯೋಸ್ನಲ್ಲಿ ಇತ್ತೀಚೆಗೆ ಬಂದಿದ್ದಂಥ ಹೊಸ ಸಿನಿಮಾ ಬ್ಯಾಚುಲರ್ ಪಾರ್ಟಿ ಅನ್ನುವ ಸಿನಿಮಾದಕ್ಕೆ ಸಂಬಂಧಪಟ್ಟಂತೆ ಒಂದು ಕೃತಿ ಚೌರ್ಯ ಆಗಿದೆ ಅನ್ನೋ ಆರೋಪ ಇತ್ತು. ಆ ಹಿನ್ನೆಲೆಯಲ್ಲಿ ಯಶವಂತಪುರ ಪೊಲೀಸ್ ಠಾಣೆಗೆ ಇವತ್ತು ರಕ್ಷಿತ್ ಶೆಟ್ಟಿ ಆಗಮಿಸ್ತಾರೆ. ಗಾಳಿ ಮಾತು ಮತ್ತು ನ್ಯಾಯ ಎಲ್ಲಿದೆ 2 ಸಾಂಗ್ಗಳನ್ನು ಕದ್ದಿದ್ದಾರೆ ಅನ್ನುವ ಆರೋಪ. ನಟ ದಿಗಂತು ಯೋಗಿ ಅವರ ನಟನೆಯ ಬ್ಯಾಚುಲರ್ ಪಾರ್ಟಿ ಅನ್ನೋ ಚಿತ್ರ ನಟ ರಕ್ಷಿತ್ ಪರಂಭಾ ಸ್ಟುಡಿಯೋ ವಿರುದ್ಧ FIR ದಾಖಲಾಗಿತ್ತು. ಈ ಸಂಬಂಧ ಈಗಾಗಲೇ ವಿಚಾರಣೆಗೆ ನಟ ರಕ್ಷಿತ್ ಶೆಟ್ಟಿ ಹಾಜರಾಗಿದ್ದಾರೆ. ಆ ಸಿನಿಮಾದ 2 ಭಾಗದಲ್ಲಿ ಅದು ಒಂದು ಅಗ್ರಿಮೆಂಟ್ ಆಗಿತ್ತು. ಒಂದು ವಿಚಾರದಲ್ಲಿ ಅಂದರೆ ಈ ಹಾಡನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ನಾವು ಅಗ್ರಿಮೆಂಟು ಅಂತ ಕೇಳಿದ್ವಿ. ಆ ಸಂದರ್ಭದಲ್ಲಿ ಅವರು ತುಂಬ ದೊಡ್ಡ ಹಣವನ್ನು ಹ್ಯೂಜ್ ಅಮೌಂಟನ್ನು ಹೇಳಿದರು ಮತ್ತು ಅದು ಹೇಗೆ ಬಳಕೆ ಆಗಿದೆ ಅನ್ನೋದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರಂಭಾ ಸ್ಟುಡಿಯೋಸ್ ಕ್ಲಿಯರ್ ಮಾಡಿದೆ. ಬಟ್ ಅದನ್ನು ಈಗ ನ್ಯಾಯಾಲಯದ ಮುಂದೆ, ಕೋರ್ಟ್ನ ಮುಂದೆ ಆ ವಿಚಾರಣೆಯ ಸಂದರ್ಭದಲ್ಲಿ ಅದನ್ನು ಪ್ರೆಸೆಂಟ್ ಮಾಡಲಿದ್ದಾರೆ. ಕೃತಿ ಚೌರ್ಯ ಹೌದಾ, ಇದು ಕೃತಿ ಚೌರ್ಯ ಅಂತ ಕರೆಸ್ಕೊಳ್ಳಬಹುದಾ, ಈ ನ್ಯಾಯ ಎಲ್ಲಿದೆ ಅನ್ನುವ ಒಂದು ಈ ಹಾಡು ಮತ್ತು ಅದ್ರ ಜೊತೆಗೆ ಮತ್ತೊಂದು ಹಾಡು ಆಕಾಶದೀಪ, 2 ಹಾಡುಗಳ ವಿಚಾರದಲ್ಲಿ ಈಗ ಒಂದು ದೊಡ್ಡ ಗಲಾಟೆ ರೀತಿಯಲ್ಲಾಗಿತ್ತು. FIR ಕೂಡ ಆಗಿತ್ತು ಪರಂಭಾ ಸ್ಟುಡಿಯೋ ಮತ್ತು ರಕ್ಷಿತ್ ಶೆಟ್ಟಿ ಅವರ ವಿರುದ್ಧ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಇವತ್ತು ಯಶವಂತಪುರ ಠಾಣೆಗೆ ರಕ್ಷಿತ್ ಶೆಟ್ಟಿ ಆಗಮಿಸ್ತಾರೆ ಅಂತ ವಿಚಾರಣೆ ಎಲ್ಲಿವರೆಗೆ ಬಂದಿದೆ? ಈ ಪ್ರಕರಣದ ಹಿನ್ನೆಲೆ ಏನೇನು ವೆಂಕಟೇಶ್? ಪ್ರಣುತ್, ಏನಂತ ಹೇಳಿದರೆ ಏನು ರಕ್ಷಿತ್ ಶೆಟ್ಟಿ ಒಂದು ಸಿನಿಮಾವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಬ್ಯಾಚುಲರ್ ಪಾರ್ಟಿ ಎನ್ನುವಂತಹ ಸಿನಿಮಾ ಮಾಡ್ತಾ ಇದ್ದಾರೆ. ಆ ಸಿನಿಮಾದಲ್ಲಿ ಯೋಗಿ ಮತ್ತು ಇನ್ನೊಬ್ಬ ನಟ ಕೂಡ ದಿಗಂತ್ ಇಬ್ಬರು ಕೂಡ ನಟನೆಯನ್ನು ಮಾಡ್ತಾ ಇರುವಂಥದ್ದು. ಈ ಸಿನಿಮಾಗೆ 2 ಸಿನಿಮಾದ ಹಾಡುಗಳನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ, ಅಂದರೆ ಗಾಳಿ ಮಾತು ಮತ್ತು ನ್ಯಾಯ ಎಲ್ಲಿದೆ ಎನ್ನುವಂತಹ 2 ಸಿನಿಮಾದ ಹಾಡುಗಳನ್ನು ಕದ್ದಿದ್ದಾರೆ ಅಂತ ಹೇಳಿ ನವೀನ್ ಕುಮಾರ್ ಅವರು ಒಂದು ಆರೋಪವನ್ನು ಮಾಡಿರುವಂಥದ್ದು. ಏನಂತ ಹೇಳಿದ್ರೆ ನವೀನ್ ಕುಮಾರ್ ಮತ್ತು ಈ ರಕ್ಷಿತ್ ಶೆಟ್ಟಿ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಈ ಸಿನಿಮಾದ ಹಾಡುಗಳನ್ನು ಒಂದು ಕಾಪಿರೈಟ್ ಪಡ್ಕೊಂಡು ನಾವು ಬಳಸ್ಕೊಳ್ತೀವಿ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಒಂದು ಮಾತಿನ ಒಂದು ಒಪ್ಪಂದ ಕೂಡ ಆಗಿರುತ್ತೆ. ತದನಂತರ ಒಂದು ಹಣದ ವಿಚಾರ ಬಂದಾಗ ಅದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಅಂತ ಹೇಳಿದರೆ ಅವರು ವಾಪಸ್ ಹೋಗಿರ್ತಾರೆ. ಅಂತ ಹೇಳಿದ್ರೆ ಈ ಒಂದು ಸಂಬಂಧ ಏನಿದೆ ಅಂತ ಹೇಳಿ ಒಪ್ಪಂದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಆದರೂ ಕೂಡ ಅವರ ಮಾತನ್ನು ಧಿಕ್ಕರಿಸಿ, ಒಪ್ಪಂದವನ್ನು ಧಿಕ್ಕರಿಸಿ ನಟ ರಕ್ಷಿತ್ ಶೆಟ್ಟಿ ಅವರು ಈ ಒಂದು ಸಾಂಗ್ಗಳನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಆ ಹಿನ್ನೆಲೆ ಅವರು ಯಶವಂತಪುರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಅನುಮತಿ ಇಲ್ಲದೆ ಈ ಒಂದು ಹಾಡುಗಳನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವರ ವಿರುದ್ಧ ಒಂದು FIR ಕೂಡ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯಶವಂತಪುರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬರಬೇಕಂತ ಹೇಳಿ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ರು. ಇವತ್ತು ಅವರು ವಿಚಾರಣೆಗೆ ಬರ್ತಾ ಇರುವಂಥದ್ದು. ಈ ಹಿಂದೆ ಕಿರಿಕ್ ಪಾರ್ಟಿ ಸಿನಿಮಾದಲ್ಲೂ ಕೂಡ ಹಂಸಲೇಖ ಅವರ ಒಂದು ಸಾಂಗ್ ಏನಿದೆ ಆ ಸಾಂಗನ ಟ್ಯೂನನ್ನು ಕೂಡ ಕದ್ದಿದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಈಗ ಈ ಒಂದು ಸಿನಿಮಾದ ಈ ಒಂದು 2 ಸಾಂಗ್ಗಳೇನಿದೆ ಇದನ್ನು ಬಳಸ್ಕೊಂಡಿರೋದ್ರ ಬಗ್ಗೆ ಕೂಡ ಈಗ ಆರೋಪ ಕೇಳಿ ಬಂದಿದೆ. OTTಯಲ್ಲಿ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ನವೀನ್ ಕುಮಾರ್ ಅವರು ಈ ಒಂದು ಆರೋಪವನ್ನು ಮಾಡಿ ಈಗ ದೂರನ್ನು ಕೊಟ್ಟಿದ್ರು. ಈಗ ವಿಚಾರಣೆಗೆ ಆಗಮಿಸಲಿರುವಂತಹ ನಟಿ ರಕ್ಷಿತ್ ಶೆಟ್ಟಿ ಅವರಿಂದ ಕೂಡ ಒಂದಷ್ಟು ಹೇಳಿಕೆಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಣುತ್. ಓಕೆ, ರೈಟ್. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.